ನಮಸ್ಕಾರ ಶಾಸ್ತ್ರಿಗಳೇ. ನಮಸ್ಕಾರ ರೇ. ಕ್ಷಮಿಸಿ, ನಾನು ಬರೋದಕ್ಕೆ ಸ್ವಲ್ಪ ತಡವಾಯಿತು. ಪರವಾಗಿಲ್ಲ. ಇವರು ಜಾನು ಯಜಮಾನ್ರು, ನಮ್ಮ ಅಳಿಯಂದ್ರು. ನಮಸ್ಕಾರಪ್ಪ. ಶ್ರೀಮತಿ ಅವರಿಲ್ವಾ? ಅವರು ಒಳಗಡೆ ಇದ್ದಾರೆ, ಬರ್ತಾಳೆ. ನೀವು ಶಾಸ್ತ್ರಿಗಳನ್ನು ಬಂದು ಬರ್ಸಿ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಓಂ ಗಂಗಾಯ ನಮಃ. ಓಂ ಯಮನಾಯ ನಮಃ. ಜಾಹ್ನವಿ ನಾಮಧೇಯಸ್ಯ ಆತ್ಮಶಾಂತಿ ಪೂಜಾಖ್ಯಂ ಕರ್ಮ ಕರಿಷ್ಯೇ. ಶಾಸ್ತ್ರೋಕ್ತವಾಗಿ ಪೂಜೆ ಆಗಿದೆ. ನೀವೆಲ್ಲರೂ ಜಾಹ್ನವಿ ಆತ್ಮಕ್ಕೆ ಶಾಂತಿ ಸದ್ಗತಿ ಸಿಗಲಿ ಅಂತ ಮನಸಾರೆ ಕೋರಿಕೆ ಇಟ್ಟು ಈ ಹಾಲು ತುಪ್ಪ ಬಿಡೋ ಕಾರ್ಯನ ಪ್ರಾರಂಭ ಮಾಡಿ. ರಾಯರೇ, ಶ್ರೀಮತಿ ಅವ್ರು ಇನ್ನೂ ಬಂದಿಲ್ಲ. ಅವರು ಇವ್ರ ತಾಯಿ ಆಗಿರೋದ್ರಿಂದ ಅವರು ಹಾಲು ತುಪ್ಪ ಬಿಡೋ ಕಾರ್ಯನ ಮಾಡ್ಬೇಕಲ್ವಾ? ಕರ್ಕೊಂಡ್ಬರ್ತೀನಿ ಶಾಸ್ತ್ರಿ. ವೀಣಾ, ಅತ್ತೆ, ಎಲ್ಲ ಶಾಸ್ತ್ರಗಳು ನಡೀತಾ ಇದೆ. ನೀವೊಬ್ಬರು ಇಲ್ಲಿ ಕೂತ್ಕೊಂಡು ಏನು ಮಾಡ್ತಿದ್ದೀರ ಅತ್ತೆ? ಬನ್ನಿ. ಇಲ್ಲ ವೀಣಾ, ನನ್ನಿಂದ ಆಗ್ತಿಲ್ಲ. ಆಗ್ತಿಲ್ಲ ಅಂದರೆ ಏನು ಮಾಡೋದತ್ತೆ? ಏನ್ ಲಕ್ಷ್ಮಿ ಇದು? ಎಲ್ಲ ಕಾರ್ಯನ ವ್ಯವಸ್ಥೆ ಮಾಡಿ ಹಿಂಗೆ ಪೂಜೆ ಮಾಡುವಾಗ ಹಿಂಗೆ ಬಂದು ಕೂತ್ಕೊಂಡ್ರೆ ಹೇಗೆ? ತಾಯಿಯಾಗಿ ನೀನಾಗಲ್ಲ ಅಂದ್ರೆ ಹೇಗೆ? ಇಲ್ಲ ರೀ, ಅವಳು ಬದುಕಿದ್ದಾಗ ಕೈ ತುತ್ತಿನ್ಸಿದ ಕೈರಿ ಇದು. ಈಗ ಹೇಗ್ರಿ ಕಾರ್ಯ ಮಾಡ್ಲಿ? ನನ್ನಿಂದ ಆಗಲ್ಲ ರೀ.
ಅದ್ರಲ್ಲೂ ಈ ಹಾಲು ತುಪ್ಪದ ಕಾರ್ಯ ಅಂದ್ರೆ ನನಗ್ ತುಂಬಾ ಭಯ ಆಗ್ತಾ ಇದೆ. ಯಾಕೆ ಅಂತ ನಿಮಗ್ ಗೊತ್ತಿಲ್ವಾ? ದಯವಿಟ್ಟು ನನ್ನನ್ನ ಈ ವಿಷಯದಲ್ಲಿ ಬಲವಂತ ಮಾಡಬೇಡಿ. ವೀಣಾ, ಇದು ಹೋಗಿರಮ್ಮ, ನಾನು ಕರ್ಕೊಂಬರ್ತೀನಿ. ನಿನ್ ದುಃಖ ನಂಗೆ ಅರ್ಥ ಆಗುತ್ತೆ ಲಕ್ಷ್ಮಿ. ಆದ್ರೆ ಏನ್ ಮಾಡ್ತೀಯಾ? ನಾವು ಶಾಸ್ತ್ರ ಮಾಡಲೇಬೇಕಲ್ವಾ? ನಂಗೆ ಗೊತ್ತು, ನಂಗೆ ಚೆನ್ನಾಗಿ ನೆನಪಿದೆ. ನಿನ್ನ ನನ್ನ ಪ್ರೀತಿಸಿ ಮದುವೆ ಆದಾಗ ನಿಮ್ಮಣ್ಣ ನಿನ್ನ ಹೆಸರು ಹೇಳಿ ಹಾಲು ತುಪ್ಪ ಬಿಟ್ಟಿದ್ದಾರೆ. ಅದನ್ನೆಲ್ಲ ಮರ್ತು ಬಿಡಬೇಕು ಲಕ್ಷ್ಮಿ. ಬಾ, ನೀನು ಹಾಲು ತುಪ್ಪ ಬಿಡ್ಲಿಲ್ಲ ಅಂದ್ರೆ ಜಾನು ಆತ್ಮಕ್ಕೆ ಶಾಂತಿ ಸಿಗ್ಬೇಕೋ ಬೇಡವೋ? ಅವಳೇ ಇಲ್ಲ ಅಂದ್ಮೇಲೆ ಇನ್ನೆಲ್ಲಿಂದ ಶಾಂತಿ ರೀ? ಬಾಳಿ ಬದುಕ್ಬೇಕಾದ ಜೀವ ಅದು. ಅವಳ ದೇಹನು ನೋಡಕ್ಕಾಗದೆ ಇರೋಂಥ ಪರಿಸ್ಥಿತಿಲಿರುವಾಗ ಇನ್ನೆಲ್ಲಿಂದ ಶಾಂತಿ ಸಿಗತ್ತೆ ರೀ? ದಯವಿಟ್ಟು ರೀ, ಈ ಕಾರ್ಯಕ್ಕೆ ನನ್ನನ್ನು ಕರಿಬೇಡಿ. ನನ್ನಿಂದ ಇದು ಮಾಡಕ್ಕಾಗಲ್ಲ. ನನ್ನ ಮಗಳಿಗೆ ಈ ತಾಯಿ ಮನ್ಸು ಅರ್ಥ ಆಗತ್ತೆ. ಲಕ್ಷ್ಮಿ, ಹಾಗೆ ಹೇಳ್ಬೇಡ ಲಕ್ಷ್ಮಿ. ಇಲ್ಲ ರೀ, ಪ್ಲೀಸ್ ನನ್ನನ್ನು ಕರಿಬೇಡಿ. ನಾನ್ ಬರಲ್ಲ. ಸರಿ ಲಕ್ಷ್ಮಿ, ನನ್ನ ಬಲವಂತ ಮಾಡಲ್ಲ. ನನ್ನ ಹೆಸರು ಹೇಳಿ ನಾನೇ ಹಾಲು ತುಪ್ಪ ಬಿಡ್ತೀನಿ. ಶಾಸ್ತ್ರಿಗಳೇ, ನನ್ನ ಹೆಂಡತಿ ತುಂಬಾ ದುಃಖದಲ್ಲಿದ್ದಾಳೆ. ಪರವಾಗಿಲ್ಲ, ನೀವು ಶಾಸ್ತ್ರಿಗಳನ್ನು ಮುಂದುವರಿಸಿ. ಆಗ್ಲಿ ರಾಯ್ರೆ. ಎಲ್ಲರೂ ವಾರ್ತೆ ಕೊಟ್ಬಿಡಿ. ಜಾನ್ವಿ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನೀವೆಲ್ಲರೂ ಈ ಪೂಜೆನ ಮಾಡಿದ್ದೀರಾ. ಹಾಗೆ ಇವತ್ತು ಈ ಎಲೆನ ತೆಗಿಬೇಡಿ. ಇದು ಇವ್ರಿಗೆ ಅಂತ ಸಮರ್ಪಣೆ ಮಾಡಿರೋ ಊಟ. ಹಾಗಾಗಿ ಅವ್ರ ಮನಸ್ಸು ಖುಷಿಯಾಗಿದ್ರೆ, ನೀವೆಲ್ಲ ಮಾಡಿರೋ ಪೂಜೆನ ಅವ್ರು ಒಪ್ಕೊಂಡಿದ್ರೆ, ಖಂಡಿತವಾಗ್ಲೂ ಯಾವುದೋ ಒಂದು ರೂಪದಲ್ಲಿ ಇವತ್ತು ನಿಮ್ಮ ಮನೆಗೆ ಬಂದು ಈ ಊಟನ ಸ್ವೀಕರಿಸ್ತಾರೆ. ಅಂದರೆ ನನ್ನ ಚಿನ್ನುಮರಿ ಇಲ್ಲಿಗೆ ಬರ್ತಾರಾ? ಹೌದು, ಬರ್ತಾರೆ. ಅವ್ರು ಬಂದರೆ ನನಗೆ ಸಿಗ್ತಾರಲ್ವಾ ಜಯಂತ? ನಿನಗೆ ಜಾನ್ವಿಯವರು ಮತ್ತೆ ಸಿಗ್ತಾರೆ ಕಣೋ, ಚಿನ್ನುಮರಿ ಸಿಗ್ತಾರೆ. ಅಪ್ಪಯ್ಯ, ಏನಿಲ್ಲ ಮುರುಗಡ, ಈಗ ತಾನೇ ಪ್ರಕಾಶ ಫೋನ್ ಮಾಡಿದ್ದ. ಏನಂತಲ್ಲ ಒಂದು ನಾವು ಮಾತಾಡ್ಕೊಂಡಂಗೆ ಆ ಹುಡುಗನ ಕರ್ಕೊಂಡೋಗಿ ಸರೆಂಡರ್ ಮಾಡಿಸೋನಂತೆ. ಒಳ್ಳೇದೇ ಆಯ್ತು. ಅವನಿಗೆ ಜೈಲಲ್ಲಿ ಅವನೇ ಕಣಪ್ಪಯ್ಯ. ಆದಷ್ಟು ಬಿರ್ನೆ ಆ ಹುಡುಗನ ನಾವು ಬಿಡಿಸ್ಬಿಡ್ಬೇಕು ಕಣಪ್ಪಯ್ಯ. ಲೈ, ಅದೆಲ್ಲ ಮಾಡೋಣ ಬಿಡ್ಲಲ್ಲ. ಲೈ ಮುರುಗಡ, ಯಾರದ್ಲ ಒಳಿಗೆ ಹೋಗಿರೋದು? ಅವನಂತೂ ನಾವು ನೇರವಾಗಿ ನೋಡೋಕ್ಕಾಗಲೇ ಇಲ್ಲ. ಈಗ ನಮ್ಮ ಪ್ರಕಾಶ ಹೇಳ್ದ ಅಂತ ನಾವು ಅವ್ನು ಒಳಿಗೆ ಕಳಿಸಿದ್ದೀವಿ. ಅವನು ಹೆಂಗೆ ಅವನೇ ಅಂತಲೂ ಗೊತ್ತಿಲ್ಲ. ಅವನಿಂದ ನಮ್ಮ ಮುಂದಕ್ಕೆ ತೊಂದರೆ ಆಯ್ತದ ಏನು ಅಂತಲೂ ನಮಗೆ ಗೊತ್ತಿಲ್ಲಲ್ವಲ್ಲ. ತೊಂದರೆ ಏನು ಆಗಕ್ಕಿಲ್ಲ ಕಣಪ್ಪಯ್ಯ. ಹಂಗಂತೆ. ಆದರೆ ಆ ಹುಡುಗ ಅರೆಸ್ಟ್ ಆಗಿ 3-4 ದಿನ ಆಗೋಗುತ್ತೆ. ಹೌದು. ಆದಷ್ಟು ಬಿರ್ನೆ ಆ ಹುಡುಗನ ಬಿಡಿಸ್ತಾ ಇದ್ರೆ ಕಷ್ಟ ಆಗೋಯ್ತದೆ ಕಣಪ್ಪಯ್ಯ. ಲೈ, ಅದು ಹೆಂಗ್ಲ ಕಷ್ಟ ಆಗೋಯ್ತದೆ? ಅಲ್ಲಕ್ಕಲ್ಲ, ನಮಗಿರೋ ಸಮಸ್ಯೆನ ಬಗೆಹರಿಸ್ಕೋಬೇಕು ಅಂತ ಅಲ್ಲವಲ್ಲ ಅವ್ನು ಒಳಗೆ ಕಳಿಸಿರೋದು ನಾವು.
ಸಮಸ್ಯೆ ಅವನ ಕಡೆಯಿಂದ ಅಲ್ಲ ಕಣಪ್ಪಯ್ಯ, ತಿನ್ನಾರಿಂದ ಆಗೋಯ್ತದೆ. ನಮ್ಮ ಮನೆಯವರಿಂದ. ನಮ್ಮ ಮನೆಯವ್ರಿದ್ಲ ಆಕ್ಸಿಡೆಂಟ್ ಆದವನು ಸಿಕ್ಕಾಕೊಂಡವನೆ ಅಂತ ಗೊತ್ತಾದ ಗಳಿಗೆಯಿಂದ ನಮ್ಮ ಭಾವನ ಅವರು ಸಿದ್ದು ಅವರಿಬ್ರು ಸಾಲದು ಅಂತ ಆ ಸೌಪರ್ಣಿಕನೂ ಆಕ್ಸಿಡೆಂಟ್ ಮಾಡಿದವನು ಯಾರು ತೋರಿಸಿ ಅಂತ ಪೊಲೀಸ್ನವರಿಂದ ಬಿದ್ದುಬಿಟ್ಟವ್ರಂತೆ. ಹೌದಲ್ಲ? ಏನೋ ಪೊಲೀಸ್ನವ್ರು ನಮ್ಮ ಕಡೆಯವ್ರು ಆಗಿರೋದ್ರಿಂದ ಏನೇನೋ ನೆಪ ಹೇಳಿ ಅವ್ರನ್ನ ಸಾಗಾಕ್ತವ್ರಂತೆ. ಅವರು ಎಷ್ಟು ದಿನ ಅಂತ ಹಿಂಗೆ ತಳ್ಳಕ್ಕಾಗತ್ತಪ್ಪಯ್ಯ. ಆದಷ್ಟು ಬಿರ್ನೆ ಈ ಸಮಸ್ಯೆನೆಲ್ಲ ಬಗೆಹರಿಸಿ ಈ ಕೇಸ್ ಮುಗ್ದಾಯ್ತು ಅನ್ನಂಗೆ ಮಾಡ್ಬಿಡ್ಬೇಕಣಪ್ಪಯ್ಯ. ಅದಕ್ಕೆ ಅಲ್ವೇನಲ್ಲ ಮುರುಗೌಡ ನಾನೇ ಇಂಟ್ರೆಸ್ಟ್ ತೊಗೊಂಡು ಓಡಾಡ್ತಾ ಇರೋದು. ಲೇ ಮುರುಗೌಡ, ನಾನೇನಾದ್ರು ಜಾಸ್ತಿ ತಲೆ ಹಾಕಕ್ಕೆ ಹೋದರೆ ಮಧ್ಯದಲ್ಲಿ ಇವಂದೇ ಏನೋ ಕಿತಾಪತಿ ಐತು ಅಂತ ಎಲ್ಲರಿಗೂ ಅನುಮಾನ ಬರ್ತದಕ್ಕಲ್ಲ. ಅದಕ್ಕೆ ಇದನ್ನು ನಾನು ಎಲ್ಲಿಂದ ಕಂಟ್ರೋಲ್ ಮಾಡಬೇಕು ಅಂತ ನನಗೆ ಗೊತ್ತದೆ. ನಾನು ಅಲ್ಲಿಂದ ಕಂಟ್ರೋಲ್ ಮಾಡ್ತೀನಿ. ನೀನೇನು ತಲೆ ಕೆಡಿಸ್ಕೋಬೇಡ, ತೆಪ್ಪಗಿದ್ಬಿಟ್ರೆ ಸಾಕು. ಆಮೇಲೆ ಇನ್ನೊಂದು ವಿಷಯ ಕಣಪ್ಪಯ್ಯ. ಏನಲ್ಲ ಮುರುಗೌಡ ಮತ್ತೆ ನಿಂದು? ಆ ಹುಡುಗನ್ಗೆ ಮಾತು ಬರೋದಿಲ್ಲ, ಕಿವಿನೂ ಕೇಳಿಸೋದಿಲ್ಲ ಅಂತ ಕಣಪ್ಪಯ್ಯ. ಒಳ್ಳೇದಾಯ್ತು. ಅಕಸ್ಮಾತ್ ಏನಾದರೂ ಮಾತು ಬರೋದಾಗಿದ್ದಿದ್ರೆ ಇವತ್ತಲ್ಲ ನಾಳೆ ಈ ವಿಷಯನ ಎಲ್ಲಾದ್ರೂ ಕತ್ಬಿಟ್ಟಿರೋದು. ಅದೇ ಇವ್ನು ಹಂಗೆಲ್ಲ ಮಾಡೋಕ್ಕಾಗದೇ ಇಲ್ವಲ್ಲ ಅಲ್ಲ. ನಮ್ಮ ಪ್ರಕಾಶ ನಮ್ಗೆ ಒಳ್ಳೇದಾಗಲಿ ಅಂತ ಒಳ್ಳೆ ಮಿಕಾನ ಹಿಡ್ಕೊಂಬಂದು ಕೊಟ್ಬಿಟ್ಟವ್ರು ಕಣ ನಮ್ಗೆ. ಅದೆಲ್ಲ ಒಳ್ಳೇದೇ ಕಣಪ್ಪಯ್ಯ. ಆದ್ರೆ ಕಿವಿ ಕೇಳದೇ ಇರೋರ್ಗೆ, ಮಾತು ಬರದೇ ಇರೋರ್ಗೆ ಡ್ರೈವಿಂಗ್ ಲೈಸೆನ್ಸ್ ಸಿಗಕ್ಕಿಲ್ಲ. ನಾಳೆ ದಿವಸ ಕೋರ್ಟ್ ಮುಂದೆ ಕರ್ಕೊಂಡು ನಿಲ್ಲಿಸಿದಾಗ ಇವ್ನಿಗೆ ಹೆಂಗ್ ಲೈಸೆನ್ಸ್ ಕೊಟ್ರು ಅಂತ ಬರ್ತದೆ. ಆಗ ಈ ಕೇಸು ಸುಳ್ಳು ಕೇಸು ಅಂತ ಪ್ರೂವ್ ಆಗಕ್ಕಿಲ್ವೇ? ಬಿಟ್ಟಾಕಲ್ಲ. ಲೇ ಮುರುಗೌಡ, ನೀನು ಯಾಕಲ ಇಲ್ದಿರೋಲ್ಲ ಯೋಚನೆ ಮಾಡಿ ಇಷ್ಟೊಂದು ತಲೆ ಕೆಡ್ಸ್ಕೊತಿದ್ಯಾ? ಅಲ್ಲಕಲ್ಲ, ನಾವು ಅವನ್ನ ಸರೆಂಡರ್ ಮಾಡ್ತಿರೋದು 3 ದಿವಸ ಜೈಲಿಗೆ ಕಳಿಸ್ಬಿಟ್ಟು ಆಮೇಲೆ ಬಿಡಿಸ್ಬೇಕು ಅಂತ ತಾನೆ. ಅದೆಂಗ್ಲ ಮುಂದುವರ್ಕೊಂಡು ಹೋಗ್ಬಿಡ್ತದೆ. ಅಕಸ್ಮಾತ್ ಹಂಗೆ ಮುಂದುವರ್ಕೊಂಡು ಹೋಗ್ಬಿಡ್ತು ಅಂತ ಇಟ್ಕೊಳ್ಳಪ್ಪ. ನೋಡು, ನನಗಿರೋ ರಾಜಕೀಯ ಪವರ್ನ ಯೂಸ್ ಮಾಡಿಕೊಂಡು ಅದನ್ನ ಎಲ್ಲಿ ಮುಚ್ಚಾಕಬೇಕು ಅನ್ನೋದು ನನಗೆ ಗೊತ್ತದೆ. ನೀನು ಸುಮ್ಕೆ ಇದು ಬಿಡು. ಅಲ್ಲಾಗಲ್ಲ, ಈ ಮಾತು ಬರದೇ ಸಿಕ್ಕಿರೋದು ನಮ್ಗೆ ಅದೃಷ್ಟ ಅಲ್ಲಲ್ಲ ಲೇ ಮರಗಡ ಲೇ. ನೀನು ತೆಪ್ಪಗೆ ಇದ್ಬಿಟ್ರೆ ಎಲ್ಲ ತಾನಾಗೇ ಸರಿ ಹೋಗ್ತದಕ್ಕಲ್ಲ. ನನ್ನ ಚಿಂತೆ ಇರೋದು ಅದಲ್ಲ ಕಣಪ್ಪಯ್ಯ. ಮತ್ತಿನ್ನೇನಲ್ಲ, ಈ ಕೇಸು ದೊಡ್ಡದಾಯ್ತಾ ನಾಳೆ ನಿಮ್ಮ ಹೆಸರು ಎಲ್ಲಿ ಕೆಟ್ಟ ಹೆಸರು ಬಂದ್ಬಿಡುತ್ತೋ ಅಂತ. ಅಪ್ಪಯ್ಯ, ಏನಾರ ಇರಲಿ, ಆದಷ್ಟು ಬಿರ್ನೆ ಈ ಕೇಸ್ನ ಮುಗಿಸ್ಬಿಡಿ, ಅವನ್ನ ಬಿಡಿಸ್ಬಿಡಿ ಅಪ್ಪಯ್ಯ. ಸರಿ ಬಿಡ್ಲಾ, ಅದಕ್ಕೆಲ್ಲ ನಾನು ವ್ಯವಸ್ಥೆ ಮಾಡ್ತೀನಿ. ಇನ್ನೇನು ತಲೆ ಕೆಡ್ಸ್ಕೊಬೇಡ, ಸುಮ್ಕಿರ್ಲ. ನೀವು ಹೇಳೋದು ಸರಿಯಾಗಿ ಅದೇ. ಮೊದಲು ಈ ಕೇಸಿಂದ ಕೈ ತೊಳ್ಕೊಬೇಕು. ಇಲ್ಲದೆ ಹೋದರೆ ನನ್ನ ರಾಜಕೀಯ ಭವಿಷ್ಯಕ್ಕೆ ಕಪ್ ಮಸಿ ಬಳ್ದಂಗಾಯ್ತು. ರೀ, ಅದು ಇದೇನ್ರಿ ಬಟ್ಟೆ ಬದಲಾಯಿಸ್ತಾ ಇದ್ದೀರಾ? ಯಾಕೆ? ಇದೇನು ಹೆಂಗೆ ಕೇಳ್ತಿದ್ಯಾ? ಆಫೀಸಿಗೆ ಹೋಗೋದು ಬೇಡವಾ? ಆಫೀಸಿಗ? ಅಲ್ಲ ರೀ, ಮನೇಲಿ ಜಾನು ಶಾಸ್ತ್ರ ನಡೀತಾ ಇದೆ, ಆಫೀಸ್ಗೆ ಹೋಗ್ಬೇಕಾ? ಶಾಸ್ತ್ರ ಎಲ್ಲ ಮುಗೀತಲ್ಲ, ನಾನಿದೇನು ಮಾಡಲೆ? ಆಫೀಸಿಗೆ ಹೋಗ್ಬೇಕು, ಕೆಲಸ ಇದೆ. ಜಾನು ಬದುಕಿದ್ದಾಗ್ಲಂತೂ ಅವಳಿಗೋಸ್ಕರ ಏನಂದ್ರೆ ಏನೂ ಮಾಡಲಿಲ್ಲ ನೀವು. ಕನಿಷ್ಠ ಅವಳು ಹೋದಾಗ್ಲಾದರೂ, ಅವಳು ಶಾಸ್ತ್ರ ನಡೀತಾ ಇರೋವಾಗಾದರೂ ಮನೆಯಲ್ಲಿ ಒಂದು ಸ್ವಲ್ಪ ಸಮಯ ಕಳಿಬೇಕು ಅಂತ ಅನ್ಸಲ್ವಾ ನಿಮಗೆ? ನನ್ನದೇನು ಕಲ್ಲು ಬಂಡೆ ಅಂತ ಅಂದ್ಕೊಂಡಿದ್ದೇನೆ. ನಾನು ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡ್ತೀನಿ ಅಷ್ಟೇ. ನನಗೆ ನಿಮ್ಮ ಥರ ಇಲ್ಲಿ ಅಳ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಆಫೀಸಿಗೆ ಹೋಗಬೇಕು, ಇಲ್ಲ ಕೂತ್ರೆ ಸಂಸಾರದ ಬಂಡಿ ಸಾಗಲ್ಲ. ಸುಮ್ಮನೆ ಕೂತ್ರೆ ಯಾರು ಊಟ ಹಾಕಲ್ಲ, ಗೊತ್ತಾಯ್ತಾ? ಕನಿಷ್ಠ ನಮ್ಮ ಮಗನಿಗಾದರೂ ಈ ಶಾಸ್ತ್ರ ಸಂಪ್ರದಾಯಗಳೆಲ್ಲ ತಿಳಿದಿರಲಿ ಅನ್ನೋ ಕಾರಣಕ್ಕಾದರೂ ನೀವೇ ಮುಂದೆ ನಿಂತು ಇದನ್ನೆಲ್ಲ ಮಾಡಿಸ್ಬೇಕು. ಇಲ್ಲಾಂದರೆ ನಾಳೆ ನಾವು ಸತ್ತೋದ್ಮೇಲೆ ನಿಮ್ಮ ಮಗ ನಮ್ಮ ಅಪ್ಪನೂ ಏನೂ ಶಾಸ್ತ್ರ ಮಾಡಿಲ್ಲ, ನಾನು ಏನೂ ಮಾಡಲ್ಲ ಅಂತ ಹೇಳ್ಬಿಟ್ಟು ಇದೇ ಥರ ಬ್ಯಾಗ್ ಎತ್ಕೊಂಡು ಆಫೀಸ್ಗೆ ಹೋಗ್ತಾ ಇರ್ತಾನೆ. ಅವಾಗ ನಮಗೆ ಶಾಂತಿನೂ ಇಲ್ಲ, ಮುಕ್ತಿನೂ ಇಲ್ಲ. ಯಾವುದಾದ್ರೂ ಮರದಲ್ಲಿ ಪ್ರೇತಾಗಿ ನೇತಾಡ್ಕೊಂಡು ಇರಬೇಕಾಗತ್ತಷ್ಟೆ. ಏ ವೀಣಾ, ವೀಣಾ, ಏನು ಇವಳು ಸಾವು ಪ್ರೇತ ಅಂತ ನನ್ನನ್ನೇ ಹೆದರಿಸ್ತಾಳೆ. ಇವತ್ತು ನನಗೆ ಲಾಸ್ ಆಫ್ ಪೇನೇ ಗತಿ ಅನ್ಸುತ್ತೆ. ಸಮಾಧಾನ ಮಾಡ್ಕೊ ಲಕ್ಷ್ಮಿ. 10 ಕಣ್ಣು ಹೇಗಾಗಿದೆ ನೋಡು. ಯಾವ ತಂದೆ ತಾಯಿಗೂ ಇಂಥ ಶಿಕ್ಷೆ ಬರಬಾರ್ದು ರೀ. ನಾವ್
ಏನ್ ತಪ್ಪು ಮಾಡಿದ್ವಿ ಅಂತ ಆ ದೇವ್ರು ನಮಗೆ ಹೀಗೆ ಮಾಡ್ಬಿಟ್ಟ. ನಮ್ಮ ಕಣ್ಮುಂದೆನೆ ಹಾಡಿ ಬೆಳೆದ ಮಕ್ಕಳು ನಮ್ಮ ಕೈಯಲ್ಲೇ ಇದನ್ನೆಲ್ಲ ಮಾಡಿಸ್ಕೊಳ್ಳೋದೇನ್ರಿ? ಆ ದೇವರಿಗೆ ನಮ್ಮ ಮೇಲೆ ಕರುಣೆ ಅನ್ನೋದೇ ಇಲ್ವಾ? ಜಾನುವೆ ಎಲ್ರಿಗಿಂತ ಚಿಕ್ಕವಳು, ಎಷ್ಟು ಮುದ್ದಾಗಿ ಎಲ್ಲರ ಜೊತೆ ಆಟ ಆಡ್ಕೊಂಡಿರ್ತಿದ್ಲು. ಎಲ್ರಿಗಿಂತ ಅವಳೇ ಮೊದಲು ಹೋಗ್ತಾಳೆ ಅಂತ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ರೀ. ನೋಡಿ ಲಕ್ಷ್ಮಿ, ಈ ಪ್ರಪಂಚದಲ್ಲಿ ಯಾವುದೂ ಶಾಶ್ವತ ಅಲ್ಲ. ಅವನು ಕೊಟ್ಟಾಗ ಸ್ವೀಕರಿಸಬೇಕು, ಕಿತ್ಕೊಂಡಾಗ ಕೊಟ್ಟು ಸುಮ್ಮನೆ ಹಾಕಬೇಕು ಅಷ್ಟೇ. ಕಿತ್ಕೊಳ್ಳೋ ಹಾಗಿದ್ರೆ ಯಾಕ್ರಿ ಕೊಡ್ಬೇಕು? ಯಾಕೆ ಕೊಡ್ಬೇಕು? ನೋಡು, ನಿನಗೆ ಜಾನು ಕಂಡ್ರೆ ಇಷ್ಟ ಅಲ್ವಾ? ಅವಳ ಮೇಲೆ ನಿನ್ ನಿಜವಾದ ಪ್ರೀತಿ ಇದ್ರೆ ಹಿಂಗೆ ಅಳಬಾರ್ದು. ನೀನೀಗ ಅಳ್ತಾ ಇದ್ರೆ ಮೇಲ್ಗಡೆ ಇರೋಳು ಆತ್ಮಕ್ಕೆ ಶಾಂತಿ ಸಿಗುತ್ತಾ? ಭಗವಂತನಿಗೆ ಒಳ್ಳೆಯವರು ಅಂದ್ರೆ ತುಂಬಾ ಇಷ್ಟ ಅಂತ. ನಮ್ಮ ಮಗಳು ಒಳ್ಳೆಯವಳಲ್ವಾ? ಅವನಿಗೂ ಅವಳನ್ನು ಬಿಟ್ಟಿರೋಕ್ಕಾಗಿಲ್ಲ. ಅದಕ್ಕೆ ಎಲ್ಲರಿಗಿಂತ ಮೊದಲು ನಮ್ಮ ಜಾನನ್ನ ಕರೆಸ್ಕೋಬಿಟ್ಟ. ಅವಳೇನೋ ಒಳ್ಳೆಯವಳು ಅಂತ ಕರೆಸ್ಕೊಂಡ್ಬಿಟ್ಟ. ಆದ್ರೆ ನಾವೆಂಥ ದುರಾದೃಷ್ಟವಂತರು. ಅದಕ್ಕೆ ಇದನ್ನೆಲ್ಲ ಕಣ್ಣಾರೆ ನೋಡ್ತಾ ಇದ್ದೀವಿ. ನೋಡು, ಈಗಿನ ಕಾರ್ಯ ಮುಗಿಸಿದ್ದೀವಿ, ಅವಳನ್ನ ಪೂಜೆ ಮಾಡಿ ಕಳಿಸ್ಕೊಟ್ಟಿದ್ದೀವಿ. ಅವಳ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೇಡ್ಕೊ ಅಷ್ಟೇ. ನಮ್ಮ ಕೈಲಿ ಏನಾಗುತ್ತೆ? ಏನಲ್ಲ ಪ್ರಕಾಶ, ಚೆನ್ನಾಗಿದೆಯಲ್ಲ? ಲೇ ಪ್ರಕಾಶ, ಆ ಮಾತು ಬರೋದನ್ನ ಒಳಗೆ ಕಳಿಸಿ ಒಳ್ಳೆ ಕೆಲಸ ಮಾಡ್ಬೇಕಲ್ಲ. ಒಟ್ಟಿನಲ್ಲಿ ನಮ್ಗೆ ಒಳ್ಳೆ ಮಿಕಾನ ಇಟ್ಕೊಂಡೆ ಅಲ್ವಲ್ಲ ಹೊರಗಡೆ? ನಮ್ಮ ಪ್ರಕಾಶಣ್ಣ ಅಂದ್ರೆ ಕಮ್ಮಿನೇನಪ್ಪಯ್ಯ. ಪ್ರಕಾಶಣ್ಣ ನಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಕೆಲಸ ಮಾಡ್ತಾನೆ. ಇಷ್ಟು ವರ್ಷದಿಂದ ನಿಮ್ಮ ಜೊತೆಗೆ ಇದ್ದೀನಿ ದನಿಗಳೇ, ಅಷ್ಟು ಮಾಡದೇ ಇದ್ರೆ ಹೆಂಗೆ ಹೇಳಿ? ನಿಮ್ಮ ಹೆಸರು ಉಳಿಸ್ಬೇಕಾಗಿದ್ದು ನನ್ನ ಕರ್ತವ್ಯ ಅಲ್ವಾ? ನೋಡ್ಲಾ ಮರ್ಗೋಡ, ನಮ್ಮ ಪ್ರಕಾಶ ರಾಜಕೀಯ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟವನೆ. ಏಯ್ ಪ್ರಕಾಶ, ಇರ್ಲಿ ಬಿಡ್ಲ, ಮುಂದಕ್ಕೆ ಯಾವುದಾದ್ರೂ ಒಂದು ಒಳ್ಳೆ ಪೋಸ್ಟ್ ಕೊಡಿಸ್ತೀನಿ ನಿನಗೆ. ಆಮೇಲೆ ಕುತೂಹಲಕ್ಕೆ ಕೇಳ್ತಾ ಇದ್ದೀನಿ, ಆ ಒಳಗಡೆ ಕಳ್ಸಿದ್ಯಲ್ಲ ಮಾತು ಬರ್ದಿರೋನು, ಫೋಟೋ ಗಿಂತ ಮಡಗಿದ್ಯಲ್ಲ, ಒಂದ್ಕಿಂತ ಅವ್ನ ಮಕ ನೋಡ್ಕೊಂಬಿಡಮ್ಮ ಅಂತ ಅಲ್ಲಲ್ಲ? ಐತೆ ಕೊಡ್ರೆ ತೋರಿಸ್ತೀನಿ ರೀ. ಏ ಪ್ರಕಾಶಣ್ಣ, ಅಳಿಕ್ ಮಡಿಕೋ, ಸಿದ್ದು ಮುಂದೆ ಏನೋ ಮಾತಾಡಬೇಡ. ಸಿದ್ದೇಗೌಡ, ಇದೇನಲ್ಲ ಇವತ್ತೆಲ್ಲೂ ಹೊರಗಡೆ ಸುತ್ತಾಡಕ್ಕೆ ಹೋಗಿಲ್ವೇ? ಅಪ್ಪಾಜಿ, ಸುಮ್ಮನೆ ಮಾತು ಮರೆಸ್ಬೇಡಿ. ನಿಮ್ಮೆಲ್ಲರೂ ಇಲ್ಲಿ ಏನು ಮಾತಾಡ್ತಿದ್ರಿ ಅನ್ನೋದು ನನಗೆ ಚೆನ್ನಾಗಿ ಗೊತ್ತದೆ. ಆ ಒಳಗೋಗಿರೋನ ಬಗ್ಗೆ ತಾನೇ ಮಾತಾಡ್ತಿದ್ದಿದ್ದು. ನಾನು ಬಂದೆ ಅಂತ ಸುಮ್ಮನಾಗ್ಬಿಟ್ರಿ ಅಲ್ಲ? ಏಯ್ ಸಿದ್ದೇಗೌಡ, ಹಂಗೇನು ಇಲ್ಲಕ್ಕಲ್ಲ. ನಮ್ಮ ಮರುಗೌಡಂಗೆ ಪ್ರಕಾಶನ ಜೊತೆ ಹೋಗಿ ನಮ್ಮ ಏರಿಯಾ ಜನಗಳ ಸಮಸ್ಯೆ ಏನು ಅಂತ ತಿಳ್ಕೊಂಬ ಅಂತ ಹೇಳ್ತಿದ್ದೆ. ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ ಆಟೆ ಅಲ್ವಲ್ಲ ಪ್ರಕಾಶ? ಅಪ್ಪಾಜಿ, ನೀವು ಸುಳ್ಳು ಹೇಳ್ತಿರೋದು ನನಗೆ ಚೆನ್ನಾಗಿ ಗೊತ್ತದೆ. ನೀವು ಮಾತ್ರ ಅವನ ಬಗ್ಗೆ ತಿಳ್ಕೊಳ್ಳೋದಲ್ಲ ಅಪ್ಪಾಜಿ, ನಾನು ತಿಳ್ಕೊಬೇಕು. ತಪ್ಪು ಮಾಡ್ದೇನೆ ಒಳಗೋಗಿ ಶಿಕ್ಷೆ ಅನುಭವಿಸ್ತಾನೆ ಅಂದಮೇಲೆ ಅವ್ನು ಯಾರು ಅಂತ ನೋಡಬೇಕು, ಅವನ ಬಗ್ಗೆ ತಿಳ್ಕೊಬೇಕು ಅಂತ ನನಗಿರಕ್ಕಿಲ್ವೇ? ಅದೆಲ್ಲ ನಂಗೆ ಗೊತ್ತಿಲ್ಲ. ಇವಾಗ ನಾನು ಅವನ್ನ ನೋಡಬೇಕು, ಅವನ್ನ ತೋರಿಸಿ. ಏಯ್ ಸಿದ್ದು, ಯಾಕಲ ಹಿಂಗೆ ಹಠ ಮಾಡ್ತಾ ಇದೆಯಾ? ಅದು ಕಟ್ಕೊಂಡು ನೀನು ಏನೆಲ್ಲ ಮಾಡಿಯೇ? ಅದನ್ನೆಲ್ಲ ನಾವು ನೋಡ್ಕೊತೀವಿಯಪ್ಪ. ನೀನು ಹೋಗಿ ನಿನ್ನ ಕೆಲಸ ನೋಡ್ಕೋ ಹೋಗು. ಮುಖಲ್ಲ ಸಿದ್ದೇಗೌಡ, ಮರುಗೌಡ ನೋಡ್ಕೊತಾನೆ, ಸುಮ್ಕಿರ್ಲ. ಅದು ಹಂಗಲ್ಲ ಕನ್ನಡ. ಈಗ ನನಗೆ ಇದಕ್ಕಿಂತ ಬೇರೆ ಕೆಲಸ ಏನೈತೆ ಹೇಳು? ಇದು ನನ್ನ ಜೀವನದ ಪ್ರಶ್ನೆ ಅಂದಮೇಲೆ ನಾನು ಅವನ್ನ ನೋಡಲೇಬೇಕು. ಸ್ಟೇಷನ್ಗೆ ಹೋದ್ರೆ ಅದು ಇದು ಕತೆಗಳು ಹೇಳ್ಬಿಟ್ಟು ತಳ್ಳಾಕ್ತವ್ರೆ. ಈಗಲೂ ನೋಡೋದು ಬೇಡ ಅಂದರೆ ಹೆಂಗೆ? ನನಗೆ ಅದೆಲ್ಲ ಗೊತ್ತಿಲ್ಲ. ಪ್ರಕಾಶಣ, ಅವ್ನು ಯಾರು ಅಂತ ತೋರಿಸಿ. ಏನಣ್ಣ ಅವ್ರ ಕಡೆ ನೋಡ್ತಿದ್ಯಾ? ಹೇಳ್ತಿರೋದು ನಾನು, ಸಿದ್ದೇಗೌಡ. ಅವ್ನು ಯಾರು ಅಂತ ತೋರಿಸು. ನೋಡೋ, ಅವ್ನು ಯಾರು ಅಂತ ನೋಡೋವರೆಗೂ ನಂಗೆ ಸಮಾಧಾನ ಇಲ್ಲ. ತೋರ್ಸೋಣ. ಅಲ್ಲ ಸಿದ್ದೇಗೌಡ್ರೆ, ಅದು ವಾ,
ಶಂಕದಿಂದ ಬಂದರೆ ಮಾತ್ರ ತೀರ್ತಾನ? ನನ್ನ ಮಾತಿಗೆ ಬೆಲೆ ಇಲ್ವಾ? ಅಪ್ಪಾಜಿ ನೀವಾದರೂ ಹೇಳಿ ಅಪ್ಪಾಜಿ, ಅವ್ನು ಯಾರು ಅಂತ ತೋರಿಸ್ಲಿ. ಸಿದ್ದೇಗೌಡ್ರೆ, ಮನೆಯಿಂದ ಫೋನ್ ಬರ್ತದೆ, ಎತ್ತಿಲ್ಲ ಅಂದರೆ ಆಮೇಲೆ ತಪ್ಪಾಯ್ತದೆ. ಒಂದು ನಿಮಿಷ ಇರಿ. ಹಲೋ ಹಲೋ ಹಲೋ